ಕಾರ್ಯಕ್ರಮಕ್ಕೂ ಹೇಳಿ ಸರ್, ಕಾರ್ಯಕ್ರಮ ಹೇಳಿ ಸರ್. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋ ದೃಷ್ಟಿಯಿಂದ ವಿಶೇಷವಾಗಿ ಬೆಂಗಳೂರಿನ ಒಳಗಡೆಗೆ ಬರ್ತಾ ಇರೋವಂಥ ಹೆವಿ ವೆಹಿಕಲ್ ಟ್ರಾಫಿಕ್ಕು, ಲಾರಿಗಳು, ಟ್ರಕ್ಗಳು ಇಂಥವು ಬೆಂಗಳೂರಿನ ಹೊರಗಡೆಯಿಂದನೇ ಬೈಪಾಸ್ ಆಗಿ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಉಪಯೋಗ ಆಗುವಂಥ 268 ಕಿಲೋಮೀಟರ್ ಉದ್ದದ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡನ್ನು 2 ಹಂತದ ಉದ್ಘಾಟನೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಸಂಸದನಾಗಿ ಆಯ್ಕೆಯಾದ ನಂತರ 2019ರಲ್ಲಿ ಗಡ್ಕರಿ ಸಾಹೇಬ್ರನ್ನ ಭೇಟಿ ಮಾಡಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿಬೇಕು ಅಂತಂದರೆ ಯಾವ ಟ್ರಾನ್ಸಿಟರಿ ಟ್ರಾಫಿಕ್ ಇದೆ, ಅಂದರೆ ಎಕ್ಸಿಟ್ಟು ಮತ್ತು ಎಂಟ್ರಿ ಪಾಯಿಂಟ್ಗಳು ಹೈವೇ ಹೊರಗಡೆಗೆ, ಈಗ ಉದಾಹರಣೆಗೆ ಡಾಬಸ್ಪೇಟೆ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಹೊಸೂರು, ಹೀಗೆ ಇಡೀ ಬೆಂಗಳೂರಿನ ಸುತ್ತುವರಿಯುವಂಥ ಒಂದು ವರ್ತುಲ ಹೈವೇ ಕನ್ಸ್ಟ್ರಕ್ಟ್ ಆಗಬೇಕು. ಅದರಿಂದ ಬೆಂಗಳೂರು ಒಳಗಡೆ ಇವಾಗ ಏನು ಹೆವಿ ಟ್ರಾಫಿಕ್, ಉದಾಹರಣೆಗೆ ನಮ್ಮ ಮಕರಂದ್ ನಡ್ಕರ್ಣಿ ಸೈಕಲ್ ರಿಟೇಲ್ ಶಾಪ್ ಮೂಲಕ ತಿಂಗಳಿಗೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ತುಮಕೂರಿನಿಂದ ಬಂದು ಬಳ್ಳಾರಿ ರೋಡಿಗೆ ಹೋಗಬೇಕು ಅಂದ್ರೂ ಬೆಂಗಳೂರು ಒಳಗಡೆ ಬಂದು ಹೋಗಬೇಕಾಗಿದೆ, ಹೊರಗಡೆಯಿಂದನೇ ಬೈಪಾಸ್ ಆಗಿ ಹೋಗ್ಬೋದು. ಈ ರೀತಿಯ ಒಂದು ಹೈವೇ ಮಾಡಬೇಕು ಅನ್ನುವಂಥ ಪ್ರಪೋಸಲ್ ಕೊಟ್ಟಿತ್ತು. DPR ಎಲ್ಲ ಆಗಿ 2021ರಿಂದ ಕೆಲಸ ಪ್ರಾರಂಭ ಆಗಿ ಸುಮಾರು 80 ಕಿಲೋಮೀಟರ್ ಉದ್ದದ ಸ್ಟ್ರೆಚ್ ಇವಾಗ ಪ್ರಧಾನಮಂತ್ರಿಗಳು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಇದು ಕಂಪ್ಲೀಟ್ ಆದ ನಂತರ ಸುಮಾರು 30% ಟ್ರಾಫಿಕ್ಕು, ಹೆವಿ ವೆಹಿಕಲ್ ಟ್ರಾಫಿಕ್ಕು ಬೆಂಗಳೂರಿನ ಒಳಗಡೆ ಬಂದು ಯಾವುದು ಹೊರಗಡೆ ಹೋಗಬೇಕಿತ್ತು ಅವರು ಇವಾಗ ಹೊರಗಡೆ ಬೈಪಾಸ್ ಆಗಿ ಹೋಗುವಂಥದ್ದಾಗತ್ತೆ. ಸುಮಾರು 15,000 ಕೋಟಿ ರೂಪಾಯಿಯ ಯೋಜನೆ ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ NHAI ಮುಖಾಂತರ, ಕೇಂದ್ರ ಸರ್ಕಾರದ ಮುಖಾಂತರ ಮಾಡಿಕೊಟ್ಟಿದ್ದಾರೆ. ಬಹಳ ಕಡಿಮೆ ಅವಧಿಯಲ್ಲಿ ವೇಗವಾಗಿ ಕಾಮಗಾರಿ ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಗುರ್ಗಾಂವ್ನಿಂದ, ಹರಿಯಾಣದಿಂದ ಈ ಕಾರ್ಯಕ್ರಮವನ್ನು ವಿಡಿಯೋ ಕಾನ್ಫರೆನ್ಸ್ನ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಬೆಂಗಳೂರಿನ 1 ಕೋಟಿ ಜನದ ಪರವಾಗಿ ಬೆಂಗಳೂರಿಗೆ ಮತ್ತು ಬೆಂಗಳೂರಿನ ಹೊರಗಡೆ ಇರುವಂಥ ಈ ಎಲ್ಲ ತಾಲೂಕುಗಳಿಗೆ ಸಹಾಯ ಆಗುವಂಥ ಇಂಥ ದೊಡ್ಡ ಯೋಜನೆಯನ್ನು ಬೆಂಗಳೂರಿಗೆ ನೀಡಿರೋದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.